guys, welcome back to my channel. ಸೊ ಗೈಸ್ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನು ಅಂದರೆ ನಿಮಗೆ ಟೈಟಲ್ ಮತ್ತು ತಮ್ನೇಲ್ ನೋಡಿರೋದ್ರಿಂದ ಆಲ್ರೆಡಿ ಗೊತ್ತಿರುತ್ತೆ. ಆ್ಯಂಡ್ ನೀವು ನನ್ನ ಹಳೆ ವ್ಲಾಗ್ಸ್ ನೋಡ್ತಾ ಇದ್ರೆ ನಮ್ಮ ಕಸಿನ್ ವೆಡ್ಡಿಂಗ್ ನಡೀತಾ ಇದೆ ಅಂತಲೂ ಕೂಡ ಗೊತ್ತಿರುತ್ತೆ. ಆ ವೆಡ್ಡಿಂಗ್ ಸೀರೀಸಲ್ಲಿ ಇವತ್ತಿನ ವ್ಲಾಗು ವರ್ ಪೂಜೆ ಮತ್ತು ರಿಸೆಪ್ಷನ್ ಆಗಿರುತ್ತೆ. ಸೊ ಫಸ್ಟ್ ವರ್ ಪೂಜೆ ಇತ್ತು, ಅದು ಚೌಟ್ರಿಲಿ ಇದ್ದಿದ್ದರಿಂದ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಎಲ್ಲ ರೆಡಿಯಾಗಿ ಇವಾಗ ಚೌಟ್ರಿಗೆ ಹೊರಟಿದ್ದೀವಿ. ಗೈಸ್ ಈಗ ಚೌಟ್ರಿಗೆ ಎಂಟ್ರಿ ಕೊಟ್ಟಿದ್ದೀವಿ. ಫುಲ್ ಸುಸ್ತಾಗೋಯ್ತು, ಓಡಾಡಿ ಲಗೇಜ್ ಎಲ್ಲ ಆ ಕಡೆಗೆ ಹಾಕಿ ಡೆಕೋರೇಷನ್ ನಡೀತಾ ಇದೆ. ಸೊ ಗೈಸ್ ನಾನು ಚೌಟ್ರಿಗೆ ಬಂದಿದ ತಕ್ಷಣ ಅಲ್ಲಿ ಸಿಕ್ಕಾಬಡೆ ಕೆಲಸ ಇತ್ತು. ಲಗೇಜ್ ಎಲ್ಲ ಶಿಫ್ಟ್ ಮಾಡೋದು ಮತ್ತು ರೂಮೆಲ್ಲ ಫೈನಲೈಸ್ ಮಾಡೋದು, ಆ ಥರ ಎಲ್ಲ ಸಿಕ್ಕಾಬಡೆ ಕೆಲಸ ಇತ್ತು. ಆ್ಯಂಡ್ ಗಂಡಿನವರೆಲ್ಲ ಬರ್ತಾರಲ್ಲ ಅವ್ರನ್ನ ವೆಲ್ಕಮ್ ಮಾಡೋಕ್ಕೆಲ್ಲ ಪ್ರಿಪೇರ್ ಮಾಡ್ಕೊಳ್ಬೇಕಿತ್ತು. ಅದೆಲ್ಲ ನಾವೆಲ್ಲ ಆಲ್ಮೋಸ್ಟ್ ಪ್ರಿಪೇರ್ ಮಾಡ್ಕೊಂಡ್ಮೇಲೆ ನಮ್ಮ ಅಕ್ಕ ಆಮೇಲೆ ಬಂದರು. ಆಮೇಲೆ ನಾವೆಲ್ಲ ಬಂದಾದ್ಮೇಲೆ 1 hour ಆದಮೇಲೆ ಗಂಡಿನ ಕಡೆಯವರು ಕೂಡ ಬಂದರು. ಸೊ ಅವ್ರನ್ನೆಲ್ಲ ಕೆಳಗಡೆ ಎಲ್ಲ ಹಾರ ಎಲ್ಲ ಹಾಕಿ ವೆಲ್ಕಮ್ ಮಾಡ್ಕೊಂಡ್ವಿ. ಅದನ್ನೆಲ್ಲ ನನಗೆ ಪ್ರಾಪರ್ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಬ್ಯುಸಿ ಇದ್ದೆ. ಸೊ ಆದಷ್ಟು ಮಾಡಿದ್ದೀನಿ. ಗೈಸ್ ದಿಸ್ ಇಸ್ ದ ರೂಮ್ ಏರಿಯಾ. ಆಮೇಲೆ ಕ್ಲೀನಾಗಿ ವ್ಲಾಗ್ ಮಾಡ್ತೀನಿ. ಎಲ್ಲ ಫುಲ್ ಎಲ್ಲ ಸೆಟ್ ಆದಮೇಲೆ ಈಗ ತಿರ್ಗಾ ಕೆಳಗಡೆ ಹೋಗಬೇಕು. ಗಂಡಿನ ಕಡೆಯವರೆಲ್ಲ ಬರ್ತಾ ಇದ್ದಾರೆ. ಇದು 3rd ಫ್ಲೋರಲ್ಲಿ ಆಗಿರೋದು. ಲಿಫ್ಟ್ ಹಾಕಿದ್ದೀನಿ, ಇನ್ನೂ ಬಂದಿಲ್ಲ. 3rd ಫ್ಲೋರ್ ಇದು. ಬನ್ನಿ ಹೋಗುವ. ಔಟ್ಫಿಟ್ ಚೆಕ್ ಗೈಸ್. ಮಮ್ಮಿದು, ದಿಸ್ ಇಸ್ ಮಮ್ಮಿದು. ಇದು ನಾನು ಈಗ ಕಸ್ಮುಸ್ರೆ ಸರೋಜಾ ಮುಂತರ ಕಟ್ಬಿಟ್ಟಿದ್ದೀನಿ ಆವಾಗಿಂದ ಎಲ್ಲ ಲಗೇಜ್ ಎಲ್ಲ ಹೊತ್ತಕ್ಕೆ. ಸೊ ಗೈಸ್ ಕ್ಯಾಮ್ರಾ ಎಲ್ಲೆಲ್ಲ ಇಟ್ಟಿದ್ದೀವಿ, ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಬಂದು ರೂಮಿಗೆ ಬಂದಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಈ ನೇಲ್ಸ್ ಮಾಡೋಕ್ಕೆ ಅಂತ ನಾನು ಫೇಕ್ ನೈಲ್ಸ್ ತಂದಿದ್ದೀನಿ. ಇದನ್ನ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ ನನ್ನ ಜೀವನದಲ್ಲಿ. ನೋಡೋಣ ಹೇಗೆ ಬರುತ್ತೆ ಅಂತ. ನಾನು ಇವತ್ತು ನೇಲ್ಸ್ ಎಲ್ಲ ಮಾಡಿಸೇ ಇಲ್ಲ. ಸೊ ಇವತ್ತು ಫಸ್ಟ್ ಟೈಮ್ ನೋಡೋಣ. ಎಲ್ಲ ಯೂಟ್ಯೂಬ್ ಟ್ಯುಟೋರಿಯಲ್ಸ್ ಎಲ್ಲ ನೋಡಿ ಇಬ್ಬರು ಟ್ರೈ ಮಾಡ್ತಾಯಿದ್ದೀವಿ. ಕೆಳಗಡೆ ಪೂಜೆ ಎಲ್ಲ ನಡೀತಾ ಇದೆ. ಓಡಾಡಿ ಸಿಕ್ಕಾಬಡೆ ಸುಸ್ತಾಗಿ ಹೋಗಿದೆ. ಕಾಲಲ್ಲಿ ಸಿಕ್ಕಾಬಡೆ ನೋವ್ತಾ ಇದೆ. ಕೈ ಫುಲ್ಲು ನಂಬಾಗ್ಬಿಟ್ಟಿತ್ತು ನನಗೆ. ಆ ಥರ ಎಲ್ಲ ಆಗ್ತಾಯಿದೆ. ಇವಾಗ ನೈಲ್ಸ್ ಆದಮೇಲೆ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ಗೈಸ್ ಐ ಆಮ್ ಸೋ ಒಬ್ಸೆಸ್ಡ್ ವಿತ್ ದಿಸ್. ಈ ಥರ ಬಂದಿದೆ ನೈಲು. ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ರೈಟ್ ಹ್ಯಾಂಡಾಗಿ ಹಾಕಿಲ್ಲ, ಬರೀ ಲೆಫ್ಟ್ ಹ್ಯಾಂಡ್ಗೆ ಹಾಕಿದ್ದೀನಿ. ಆಮೇಲೆ ಊಟ ಮಾಡೋಕ್ಕಾಗಲ್ಲ ಅಂತ ಊಟ ಮಾಡಾದ್ಮೇಲೆ ರೈಟಿಗೆ ಹಾಕೋಣ ಅಂತ. ಇದೇ ಎಷ್ಟೊತ್ತು ತೊಗೊಳ್ತು ಗೊತ್ತಾ ಗೈಸ್, ಫಸ್ಟ್ ಟೈಮ್ ಆಗ್ತಿರೋದ್ರಿಂದ ಈ ಥರ ಬಂದಿದೆ. ಹೋಗಿ ಎಲ್ರಿಗೂ ತೋರಿಸ್ಕೊಂಬರೋಣ ಹೇಗೆ ಬಂದಿದೆ ಅಂತ. ಚಿನ್ಮಯ್ ದಿನ ಟ್ರಿಮ್ ಮಾಡಬೇಕು. ಅದು ಮಧ್ಯದ್ದು ಸೈಜ್ ಕರೆಕ್ಟಾಗಿರೋದು ಸಿಗಲಿಲ್ಲ, ಅದಕ್ಕೆ ದೊಡ್ಡ ಸೈಜ್ ಹಾಕಿದ್ದೀನಿ. ಸೊ ಅದ್ರದ್ದು ಒಂಚೂರು ಮಾಡಬೇಕು. ಅದು ಬಿಟ್ಟು ಇಬ್ಬರು ಸೇಮ್ ನೇಲ್ಸ್. ಗೈಸ್ ಇಷ್ಟು ಕಲರ್ ಬಂದಿದೆ ಮೆಹಂದಿ. ನಂಗೊಂಚೂರು ಇಷ್ಟ ಆಗಿಲ್ಲ ಗೈಸ್. ಚಿನ್ಮಯ್ ಸಖತ್ತಾಗಿ ಹಾಕೋರೆ.
ಸೊ ಗೈಸ್ ನಾವಿಲ್ಲಿ ನೈಲ್ಸ್ ಎಲ್ಲ ಮಾಡಿಕೊಂಡು ಕೆಳಗಡೆ ಹೋಗೋಷ್ಟರಲ್ಲಿ ಆಲ್ರೆಡಿ ಪೂಜೆನೇ ಆಗೋಗಿತ್ತು. ಸೊ ಡೈರೆಕ್ಟ್ ನಾವು ಊಟಕ್ಕೆ ಹೋಗಿ ಊಟ ಎಲ್ಲ ಮಾಡ್ಕೊಂಡು ಬಂದೆ. ಅದೆಲ್ಲ ಯಾವುದು ನಂಗೆ ವ್ಲಾಗೇ ಮಾಡೋಕ್ಕಾಗ್ತಿರ್ಲಿಲ್ಲ, ಬಿಕಾಸ್ ಎಲ್ಲ ಬ್ಯುಸಿ ಇದ್ದಿದ್ದರಿಂದ ಕರೆಕ್ಟಾಗಿ ಮಾಡೋಕ್ಕಾಗ್ತಿರ್ಲಿಲ್ಲ. ಬೇರೆಯವರು ಎಲ್ಲ ಬ್ಯುಸಿ ಇದ್ದರು. ಸೊ ಅಷ್ಟು ಪ್ರಾಪರ್ ವ್ಲಾಗ್ ನಾನು ಅಂದ್ಕೊಂಡಂಗೆ ಮಾಡೋಕ್ಕೆ ಆಗಲಿಲ್ಲ. ಸೊ ಈಗ ವರಪೂಜೆ ಎಲ್ಲ ಮುಗಿದ್ಮೇಲೆ ಎಲ್ಲ ತಮ್ಮ ರೂಮಿಗೆ ಬಂದು ಇವಾಗ ನೆಕ್ಸ್ಟ್ ರಿಸೆಪ್ಷನ್ಗೆಲ್ಲ ರೆಡಿ ಆಗ್ತಾ ಇದ್ದೀವಿ. ನಾನು ಚಿನ್ಮಯ್ ಯಾವುದೇ ಮೇಕಪ್ ಆರ್ಟಿಸ್ಟ್ನ ಬುಕ್ ಮಾಡಿರಲಿಲ್ಲ. ಸೊ ನಮಗೆ ನಾವೇ ಮಾಡ್ಕೊಳ್ತಾ ಇದ್ದೀವಿ ಸೆಲ್ಫ್ ಮೇಕಪ್ಪು. ಆದರೆ ಮಮ್ಮಿ ಮತ್ತು ದೊಡ್ಡಮ್ಮಂದಿರೆಲ್ಲ ಮೇಕಪ್ ಆರ್ಟಿಸ್ಟ್ ಬುಕ್ ಮಾಡಿದರು. ಸೊ ಅವರು ಒಂದು ಸಪ್ರೇಟ್ ರೂಮಲ್ಲಿ ಅವರೆಲ್ಲ ರೆಡಿ ಆಗ್ತಾಯಿದ್ರು. ನಾನು ಚಿನ್ಮಯ್, ನಮ್ಮ ಕಸಿನ್ಸು, ಅಜ್ಜಿ ಎಲ್ಲ ನಾವೊಂದು ರೂಮಲ್ಲಿ ಇದ್ವಿ. ಆಮೇಲೆ ಇನ್ನೊಂದು ರೂಮು ನಮ್ಮ ಅಕ್ಕ ಅವರು ರೆಡಿ ಆಗೋಕ್ಕೆ ಒಂದು ರೂಮ್ ಇತ್ತು. ಸೊ ಈ ಥರ ಎಲ್ಲ ರೆಡಿ ಆಗ್ತಾ ಇದ್ವಿ ರಿಸೆಪ್ಷನ್ಗೆ. ಈ ಕೈ ನಾನು ನೀಲ್ಸ್ ಹಾಕಿಲ್ಲ, ಬಿಕಾಸ್ ಮೇಕಪ್ ಆಗೋಕ್ಕೆ ಕಷ್ಟ ಆಗುತ್ತೆ, ನಾನೇ ಸೆಲ್ಫ್ ಮಾಡ್ಕೊಳ್ಳೋದಲ್ಲ ಅಂತ ಹೇಳಿಬಿಟ್ಟು ಬರೀ ಈ ಕೈಗೆ ಹಾಕಿದ್ದೀನಿ. ಸೊ ಗೈಸಲ್ಲಿ ನಾನು ಚಿನ್ಮಯ್ ರೆಡಿ ಆಗ್ತಿರೋ ಕ್ಲಿಪ್ಸ್ ಎಲ್ಲ ನಾನು ಇಲ್ಲೇ ಹಾಕಿದ್ದೀನಿ. ಆದರೆ ನೆಕ್ಸ್ಟ್ ಕ್ಲಿಪ್ಪಲ್ಲಿ ನನ್ನ ನೋಡಿ ನನ್ನ ತಂಗಿ ಫುಲ್ ಇನ್ಸ್ಪೈರ್ ಆಗಿ ಏನು ದೊಡ್ಡ ವ್ಲಾಗ್ ಮಾಡೋ ಥರ ಗೈಸ್ ಅಂತೆಲ್ಲ ಮಾತಾಡಿಕೊಂಡು ಆ ರೂಮಲ್ಲಿ ಅವರೆಲ್ಲ ಹೇಗೆ ರೆಡಿ ಆಗ್ತಿದ್ರು ಅನ್ನೋದೆಲ್ಲ ವೀಡಿಯೋ ಮಾಡಿದ್ದಾರೆ. ಸೊ ಸಖತ್ ಕ್ಯೂಟಾಗಿ ಮಾತಾಡಿದ್ಲು ಅಂತ ಆ ಕ್ಲಿಪ್ಸ್ ಎಲ್ಲ ನಾನು ಇವಾಗ ನೆಕ್ಸ್ಟ್ ಹಾಕಿದ್ದೀನಿ. ನನ್ನ ಮೊಬೈಲ್ ತುಂಬಾ ಬರೆಯದೆ ಹಾಯ್ ಅಮ್ಮ ಅಮ್ಮ ಗೋರಂಟಿ ತೋರಿಸಿ. ಅಯ್ಯೋ ರಾತ್ರಿ ಬೇಕಾದಷ್ಟು ತೆಗ್ದೋನ್ ಬಿಡಪ್ಪ ಯಪ್ಪ ಪಪ್ಪು ನಾವಿರೋದ್ರಿಂದ ಜಾಸ್ತಿ ಆಗ್ಬಿಟ್ರೆ ಚಿಕ್ಕಮ್ಮ ಚಿಕ್ಕಮ್ಮ ಹೆಂಗಿದೆ ನಿಮ್ಮ ಸಾರಿ? ನೀನು ಹೇಳ್ಬೇಕು ಹೇಗಿದೆ ಅಂತ. ನೀವು ಹೇಳ್ಬೇಕು. ನೋಡು ಆಂಟಿ ತುಂಬಾ ಚೆನ್ನಾಗಿದೆ ಹೇಳ್ತಿದ್ದಾರೆ. ಹೌದು ಚೆನ್ನಾಗಿದೆ. ದೊಡ್ಡಮ್ಮ ಹೆಂಗಿದೆ ನಿಮ್ಮ ಸಾರಿ? ನೀನು ಹೇಳಪ್ಪ. ನೀವೇ ನೋಡುವಾಗಲೇ ತಗೊಂಡಿದ್ದೀನಿ, ತಗೊಳ್ವಾಗಲೇ ನೋಡಿ ತಗೊಂಡಿದ್ದೀನಿ. ಓಕೆ, ಇದು ತುಂಬ ಚೆನ್ನಾಗಿದೆ. ಗೈಸ್ ಇವತ್ತು ನಮ್ಮ ಮನೇಲಿ ತುಂಬ ಮೇಕಪ್ ವರ್ಕರ್ಸ್ ಬಂದಿದ್ದಾರೆ. ಅಮ್ಮ ನಿಮ್ಮ ಸ್ಯಾರಿ ಹೆಂಗೆ ತುಂಬ ಚೆನ್ನಾಗಿದೆ. ಓಕೆ ಪುಟ್ಟ, ಥ್ಯಾಂಕ್ ಯು. ವಾವ್, ನಾವಿನ್ನು ಸೀರೆ ಯಾವ ಇದೆಲ್ಲ ಇವತ್ತು. ಸೊ ಗಾಯ್ಸ್ ಇವತ್ತು ರಿಸೆಪ್ಷನ್ ಇತ್ತು. ಸೊ ನಾನಿಲ್ಲಿ ಬಂದಿದ್ದೀನಿ. ಇದು ಧನಶ್ರೀ ಅಂತ ಪ್ಯಾಲೇಸ್ ಅಂತ. ಇಲ್ಲಿ ಒಂದು ರಿಸೆಪ್ಷನ್ ಆಗ್ತಿದೆ. ಇಲ್ಲಿ ಆಲ್ಮೋಸ್ಟ್ 1-2 ಡೇಸ್ ಬಂದಿದೆ. ನಮ್ಮ 3rd ಡೇ. ನಾಳೆ ಬದಲು ಒಂದು ಮುಹೂರ್ತ ಇರುತ್ತೆ ಗೈಸ್. ಸೊ ನಮ್ಮದು ರೂಮು 18. ಇಲ್ಲೆಲ್ಲ ತುಂಬ ಮೇಕಪ್ ವರ್ಕರ್ಸ್ ಬಂದಿದ್ದಾರೆ. ಸಂಜೆ ಇದೆಯಲ್ಲ, ಈಗ ಒಂದು ಮಧ್ಯಾಹ್ನ 4:30 ಆಗಿರುತ್ತೆ ಅಂತೆ ಗೈಸ್. ಹಾಂ ಗೈಸ್, ಸೊ ಇವತ್ತಿನ ಬ್ಲಾಗಿಗೆ ಇಷ್ಟೇ. ಬಾಯ್ ಗೈಸ್. ಸೊ ಗೈಸ್, ನಮ್ಮ ಮಮ್ಮಿ ಮತ್ತು ದೊಡ್ಡಮ್ಮನ ಮೇಕಪ್ ಎಲ್ಲ ಮುಗಿಯೋಷ್ಟರಲ್ಲಿ ನಂದು ಚಿನ್ಮಿದು ಮೇಕಪ್ ಎಲ್ಲ ಮುಗ್ದಿತ್ತು. ಸೊ ಎಲ್ಲರೂ ಆಚೆ ಬಂದು ಎಲ್ಲರ ಜೊತೆಗೆ ಫೋಟೋ ತೆಕ್ಕೊಂಡ್ವಿ. ನಾನು ಅವ್ರಿಗೆಲ್ಲ ಪೋಸಸ್ ಎಲ್ಲ ಹೇಳ್ಕೊಡ್ತಾ ಇದ್ದೆ. ಸೊ ಎಲ್ಲ ಫುಲ್ ಫೋಟೋ ಸೆಷನ್ ಮಾಡ್ತಾ ಇದ್ವಿ. ಆ್ಯಂಡ್ ಗೈಸ್, ನಮ್ಮ ಮಮ್ಮಿ ಮತ್ತು ದೊಡ್ಡಮ್ಮಂದಿರಿಗೆ ಮೇಕಪ್ ಮಾಡಿರೋದು ನಮ್ಮ ಫ್ರೆಂಡ್ ಸ್ಪಂದನ್ ಮಮ್ಮಿ, ಸರೋಜಾ ಆಂಟಿ ಅಂತ. ಅವರು ತುಂಬ ಚೆನ್ನಾಗಿ ಮೇಕಪ್ ಮಾಡಿದ್ರು. ಆ್ಯಕ್ಚುಲಿ ಫೋಟೋಗಿಂತ ರಿಯಲ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಎಲ್ಲರೂ ತುಂಬ ನ್ಯಾಚುರಲ್ ಆಗಿ ಚೆನ್ನಾಗಿ ಕಾಣ್ತಾ ಇದ್ರು. ಹೇರ್ ಆಗಿರ್ಬೋದು ಅಥವಾ ಸ್ಯಾರಿ ಡ್ರೇಪಿಂಗ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿತ್ತು. ತುಂಬ ಕಾಂಪ್ಲಿಮೆಂಟ್ಸ್ ಕೂಡ ಬಂತು. ಯೂಶಲಿ ನಮ್ಮ ಫ್ಯಾಮಿಲಿಲಿ ಮಮ್ಮಿ ಆಗಲಿ ದೊಡ್ಡಮ್ಮ ಆಗಲಿ ಯಾರೂ ಆ ಥರ ಎಲ್ಲ ರೆಡಿ ಆಗಲ್ಲ ಎಲ್ಲರೂ ಫ್ಯಾಮಿಲಿ ಫಂಕ್ಷನಲ್ಲೂ. ಇದು ನಮ್ಮ ಫ್ಯಾಮಿಲಿದೇ ಆಗಿರೋದ್ರಿಂದ ಇದೇ ಥರ ರೆಡಿ ಆಗೋ ಅಂತ ನಾನು ಚಿನ್ಮಯ್ ಎಲ್ಲ ಹೇಳಿದ್ವಿ. ಸೊ ಅವರೆಲ್ಲ ಹಾಗೆ ರೆಡಿ ಆಗಿದ್ರು. ಆ್ಯಂಡ್ ನೆಕ್ಸ್ಟ್ ನಮ್ಮ ಮಮ್ಮಿ ಇದು ದೊಡ್ಡಮ್ಮಂದಿರ ಫೋಟೋ ಸೆಷನ್ ಎಲ್ಲ ಆದಮೇಲೆ ನಂದು ಚಿನ್ಮಯ್ದು ಮತ್ತು ನನ್ನ ಕಸಿನ್ಸ್ದೆಲ್ಲ ನಾವೆಲ್ಲ ಮಾಡ್ಕೊಳ್ತಾ ಇದ್ವಿ. ಆ್ಯಂಡ್ ಗೈಸ್, ನಾನು ಚಿನ್ಮಯ್ ಸೆಲ್ಫ್ ಮೇಕಪ್ ಮಾಡ್ಕೊಂಡಿರೋದು ಹೇಗಿದೆ, ಹೇಗೆ ಕಾಣಿಸ್ತಾ ಇದೀವಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಗೈಸ್, ನಮ್ಮ ಫೋಟೋ ಶೂಟ್ ಎಲ್ಲ ಮುಗ್ದು ಕೆಳಗಡೆ ಹೋಗಿ ಸ್ನ್ಯಾಕ್ಸ್ ಎಲ್ಲ ಇತ್ತು. ಪೊಟ್ಯಾಟೊ ಪಾಪ್ಸು ಮತ್ತು 2 ಥರ ಜ್ಯೂಸ್ ಇತ್ತು. ಸೊ ಅದನ್ನೆಲ್ಲ ತಿಂದ್ಕೊಂಡು ಗಂಡು ಹೆಣ್ಣನ್ನ ವೆಲ್ಕಮ್ ಮಾಡೋದಕ್ಕೆ ಆಮೇಲೆ ಮೇಲ್ಗಡೆ ಹೋದ್ವಿ.
ಕೊಡಿ ಬೇಗ ಕೊಡಿ. ಓಕೆ. ಸೊ ಗೈಸ್ ಇವರೆಲ್ಲ ನನ್ನ ಸ್ಕೂಲ್ ಫ್ರೆಂಡ್ಸ್, ಅವರು ಕೂಡ ರಿಸೆಪ್ಷನ್ಗೆ ಬಂದಿದ್ರು. ಸೊ ಅವರೆಲ್ಲರನ್ನ ನಮ್ಮ ಅಕ್ಕ ಬಾವಾಗ ಇಂಟ್ರೊಡ್ಯೂಸ್ ಮಾಡಿಸಿ ಪಕ್ಕದಲ್ಲಿ ನಿಂತ್ಕೊಂಡು ಎಲ್ಲ ಫೋಟೋ ತೆಗೆಸ್ಕೊಂಡ್ವಿ. ಆ್ಯಂಡ್ ಗೈಸ್ ಇಲ್ಲಿ ಅಷ್ಟು ಫೋಟೋ ತೆಗೆಸ್ಕೊಂಡಿದ್ರು, ಅವಾಗಲೇ ಇನ್ನೂ ಸಮಾಧಾನ ಆಗಿರಲಿಲ್ಲ. ಅದಕ್ಕೆ ತಿರ್ಗಾ ಇಲ್ಲಿ ಫೋಟೋಗ್ರಾಫರ್ ಹತ್ರನೇ ಫೋಟೋ ತೆಗೆಸ್ಕೊಳ್ತಾ ಇದ್ದೀವಿ. ಆಮೇಲೆ ಫೈನಲಿ ಎಲ್ಲ ಫ್ಯಾಮಿಲಿ ಫೋಟೋ ಎಲ್ಲ ಸ್ಟೇಜ್ ಮೇಲೆ ಅಕ್ಕ ಬಾವನ ಜೊತೆ ಎಲ್ಲ ತೆಗೆಸ್ಕೊಂಡ್ವಿ. ಅದೆಲ್ಲ ನನ್ನ ಹತ್ರ ಫೋಟೋಸ್ ಇಲ್ಲ, ಇನ್ನು ಫೋಟೋಗ್ರಾಫರ್ ಎಲ್ಲ ಕೊಡಬೇಕು ಫೋಟೋಸ್, ನಮ್ಮ ಹತ್ರ ಇನ್ನೂ ಸಿಕ್ಕಿಲ್ಲ ಅದೆಲ್ಲ. ಅದಾದಮೇಲೆ ಇವತ್ತು ಸಿಕ್ಕಾಪಟ್ಟೆ ಓಡಾಡಿದ್ರಿಂದ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗಿತ್ತು, ಎಲ್ಲೋ ಹೋಗಿ ಊಟ ಮಾಡಿದ್ವಿ ಲಾಸ್ಟಲ್ಲಿ. ಯಾ ದಟ್ಸ್ ಫಾರ್ ಟುಡೇ ಗಾಯ್ಸ್, ಹೋಪ್ ಯು ಲೈಕ್ ದಿಸ್ ವಿಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಡು ನಾಟ್ ಫರ್ಗೆಟ್ ಟು ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಲಾಟ್ಸ್ ಆಫ್ ಲವ್, ಟೇಕ್ ಕೇರ್ ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ, ಬಾಯ್.